ನುಡಿಗೆ ನಮನವು ಹರುಷವಾಯ್ತು 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 ಅಣ್ಣನಿಂದ ನುಡಿಗೆ ನಮನವು ನುಡಿಗೆ ನಮನವು ಹರುಷವಾಯ್ತು 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 ನಿನ್ನ ನುಡಿಗೆ ನಮನವು ನಿನ್ನ ನುಡಿಗೆ ನಮನವು ಧರೆಗೆ ಬಂದ ಸುಬ್ರಹ್ಮಣ್ಯ ಎಂಬ ಪೊರೆವನು ಧರೆಗೆ ಬಂದ ಧರೆಗೆ ಬಂದ ಧರೆಗೆ ಬಂದ ಸುಬ್ರಹ್ಮಣ್ಯ 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 ಯಮ್ಮ ಪೊರೆವನು ಧರೆಗೆ ಬಂದ ಸುಬ್ರಹ್ಮಣ್ಯ ಯಮ್ಮ ಪೊರೆವನು ಯಮ್ಮ ಪೊರೆವನು ಹರುಷವಾಯ್ತು ಗಣ್ಣ ನಿನ್ನ ನುಡಿಗೆ ನಮನವು ಧರೆಗೆ ಬಂದ ಸುಬ್ರಹ್ಮಣ್ಯ ಯಮ್ಮ ಪೊರೆವನು ಧರೆಗೆ ಬಂದ ಸುಬ್ರಹ್ಮಣ್ಯ ಯಮ್ಮ ಪೊರೆವನು ಯಮ್ಮ ಪೊರೆವನು ಯಮ್ಮ ಪೊರೆವನು ಸುದಿನವಿಂದು ಶ್ರೇಷ್ಠವಾಗಿ ಒದಗಿ ಬಂದಿದೆ ಸುದಿನವಿಂದು 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 ಶ್ರೇಷ್ಠವಾಗಿ ಒದಗಿ ಬಂದಿದೆ ಅಣ್ಣ ಒದಗಿ ಬಂದಿದೆ ಇಂಥ ನುಡಿಯ ಕೇಳು ಎನ್ನ ಮನವು ತುಂಬಿದೆ ಇಂಥ ನುಡಿಯ ಕೇಳು ಇಂಥ ನುಡಿಯ ಕೇಳು ಎನ್ನ ಮನವು ತುಂಬಿದೆ ಎನ್ನ ಮನವು ತುಂಬಿದೆ ಎನ್ನ ಮನವು ತುಂಬಿದೆ ಸುದಿನವಿಂದು ಶ್ರೇಷ್ಠವಾಗಿ ಒದಗಿ ಬಂದಿದೆ ಇಂಥ ನುಡಿಯ ಕೇಳು ಎನ್ನ ಮನವು ತುಂಬಿದೆ ಇಂಥ ನುಡಿಯ ಕೇಳು ಎನ್ನ ಮನವು
ಎನ್ನ ಮನವು ತುಂಬಿದೆ ಸುದಿನ ಬಿಂದು ಒದಗಿ ಬಂದಿದೆ ಎನ್ನ ಮನವು ತುಂಬಿದೆ ಅಣ್ಣ ಅಣ್ಣ ಇಂಥ ನುಡಿಯ ಕೇಳು ಎನ್ನ ಮನವು ತುಂಬಿದೆ ಕೇಳು ಎನ್ನ ಮನವು ತುಂಬಿದೆ ಎನ್ನ ಮನವು ತುಂಬಿದೆ ಎನ್ನ ಮನವು ತುಂಬಿದೆ ಹರುಷವಾಯಿತು ಗಣ್ಣ ನಿನ್ನ ನುಡಿಗೆ ನಮನವು ಧರೆಗೆ ಬಂದ ಸುಬ್ರಹ್ಮಣ್ಯ ಎಮ್ಮ ಕೊರೆವನು ಧರೆಗೆ ಬಂದ ಸುಬ್ರಹ್ಮಣ್ಯ ನಮ್ಮ ಕೊರೆವನು ಆ ಆ ಇಂಥ ನುಡಿಯ ಕೇಳು ಎನ್ನ ಮನವು ತುಂಬಿದೆ ಇಂಥ ನುಡಿಯ ಕೇಳು ಎನ್ನ ಮನವು ತುಂಬಿದೆ ಎನ್ನ ಮನವು ತುಂಬಿದೆ ಎನ್ನ ಮನವು ತುಂಬಿದೆ
ಅಣ್ಣ. ಈ ಹೆಣ್ಣು ಮಕ್ಕಳಿಗೆ ತಿರುಗು ಸುದ್ದಿ ಬಂದ್ರೆ ಸಾಕು ಅವ್ರು ಬಹಳ ಸಂತೋಷ ಪಡ್ತಾರೆ ಅಂತ ಕೇಳಿದ್ದೆ. ಹೌದಾ? ಒಂದು ಪೂಜೆಗಾಗಿ ನೀವು ಹೊರಗೆ ಹೋಗ್ಬೇಕು ಅಂತ ಹೇಳಿದ್ದೆ ಹೇಳಿ ತಿರುಗಾಟ ನೆನಪು ಮಾಡ್ಕೊಂಡು ಇಷ್ಟ ಹಾರ್ದಿಯಲ್ಲ. ಹೌದು, ನನಗೊಂದಿಸುವುದು ಇಲ್ಲೇ ಇಷ್ಟ ಹಾರಿದವಳು ಇನ್ನು ಹೋಗುವಾಗ ದಾರಿಯಲ್ಲಿ ನೀನು ಹಾರಿ ಹಾರಿ ಆ ದಾರಿಯಲ್ಲಿ ಎಷ್ಟು ಹೊಟ್ಟ ಬಿಡ್ಬೇಕ ಅಣ್ಣ. ಎಲ್ಲ ಕಡೆ ಹಾಗಲ್ಲ ಹಾರುದಿಲ್ಲ ನಾನು. ಹೌದಾ? ಅಯ್ಯಯ್ಯೋ, ಹಾಗೆ ಹೇಳ್ಬೇಡ. ಎಲ್ಲೆಲ್ಲಿ ಕೇಳು. ಎಲ್ಲಿ ನಮ್ಮವರು ಇರುತ್ತಾರೋ, ಎಲ್ಲಿ ನಮಗಾಗಿ ಪ್ರೋತ್ಸಾಹ ಮಾಡುತ್ತಾರೋ, ಎಲ್ಲಿ ನಮ್ಮ ಜನ ಇರ್ತಾರೋ ಅಲ್ಲಿ ಮಾತ್ರ ಆ ಮಟ್ಟಿಗೆ ನಾವು ಗಮ್ಯರು. ಇಲ್ಲಿ ಇರುವವರು ಅಂತಲ್ಲ, ನಮ್ಮ ಎದುರಿಗೆ ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ನಮ್ಮವರು ಅಂತ ನಾವು ತಿಳ್ಕೊಳ್ತೇವೆ. ಖಂಡಿತ ನಾವು ತಿಳಿದುಕೊಳ್ಳುತ್ತೇವೆ ಎನ್ನುವುದಕ್ಕಿಂತಲೂ ಇಲ್ಲಿಯವರೆಗೆ ಅವರೆಲ್ಲರೂ ನಮ್ಮನ್ನು ಹಾಗೆ ಆಶೀರ್ವಾದಿಸಿದ್ದಾರೆ. ಅದು ಸಂತೋಷಕರವಾಗಿದೆ. ಹೌದಲ್ಲ ಅಣ್ಣ? ಇಷ್ಟು ನಾನು ಹಾಡಿದ್ನಲ್ಲ, ಕುಣಿತ ನೀನು ಹೇಳಿದ ಹಾಗೆ ಇದು ನಾನಾಗಿ ಅಲ್ಲ, ಮತ್ತೆ ನೀನು ಆಡಿದ ಮಾತುಗಳು ನನ್ನ ಕುಣಿಸಿದ್ದು ನೋಡು. ಹೌದಾ? ಯಾರಿಗೆ ತಾನೇ ಸಂತೋಷ ಆಗ್ಲಿಕ್ಕಿಲ್ಲ ಹೇಳು ತಂಗಿ. ಮೈ ಮೇಲೆ ಯಾವುದೋ ಒಂದು ಶಕ್ತಿ ಬಂದು ಕುಣಿತಾರೆ ಎನ್ನುವುದನ್ನು ನಾನು ಕೇಳಿದ್ದೆ. ಹೌದು, ಮಾತಿನಿಂದಲೂ ಕುಣಿತಾರೆ ಎನ್ನುವುದು ನೀ ಹೇಳಿದ್ರೆ ಗೊತ್ತಾಗುತ್ತೆ. ಯಾವುದು ನನ್ನ ಉತ್ಸಾಹ ಆಗಿತ್ತು, ಅದಕ್ಕೆ ಸರಿಯಾದ ಕೆಲಸವನ್ನೇ ನೀನು ಕೊಟ್ಟ ಕಾರಣ ನನ್ನ ಮನಸ್ಸು ಹುಚ್ಚೆಂದು ಕುಣಿತದಂತೂ ಸತ್ಯ. ಹಾಗೆಂದು ತಿರುಗಾಟದ ಬಯಕೆ ಉಂಟು ಅಂತಲ್ಲ, ದೇವತಾ ಕಾರ್ಯದಲ್ಲಿ ಸದಾ ನಾನು ತಲ್ಲಿನಲಾಗಿ ಇರುವುದು. ಹೌದಾ? ಆ ಬಗ್ಗೆ ಆಸಕ್ತಿ ನನಗೆ ಹೆಚ್ಚು. ಹೌದು, ಅದಕ್ಕೆ ಸರಿಯಾಗಿ ಅದು ನಾಗದೇವರ ಪೋಲಿಗೆ ನಿನ್ನ ಪರವಾಗಿ ಅರಸನಾಗಿ ನೀನು ಮಾಡುತ್ತಿರುವಂತ ವಿಧಿಯನ್ನ ಇಂದು ಮಾಡುವ ಅಧಿಕಾರ ಅಥವಾ ಅವಕಾಶ ನನಗೆ ಸಿಕ್ಕಿದೆ ಅಂತಾದ್ರೆ ಕುಣಿಸದೆ ಮತ್ತೇನಣ್ಣ. ಇವತ್ತು ನಿನ್ನ ಸಂತೋಷವನ್ನ ಉತ್ಸಾಹವನ್ನ ನೋಡಿ ನನಗೂ ನಿನ್ನೊಟ್ಟಿಗೆ ಇರ್ಬೇಕಿತ್ತು ಬರ್ಬೇಕಿತ್ತು ಅಂತ ಅನ್ನಿಸ್ತಾವ. ನೀನು ಕುಣಿಯ, ನೀನು ಕುಣಿಯ ಕೆಲಸ ಮಾಡುವ. ನಿನ್ನ ಸುದ್ದಿ ಗೊತ್ತುಂಟು ಅಲ್ಲ, ಇತ್ತೀಚೆಗೆ ನೀನು ಕುಣಿತ ಕಡಿಮೆ ಮಾಡಿದ್ದಿ, ಮಾತು ಹೆಚ್ಚು ಮಾಡಿದ್ದಿ ಅಂತ ಹೇಳ್ಬೇಡ ತಂಗಿ. ಮತ್ತೆ ಕುಣಿತ ಕಡಿಮೆ ಮಾಡಬೇಕು ಅಂತ ನನಗೆ ಯಾವಾಗಲೂ ಇಲ್ಲ. ಒಮ್ಮೊಮ್ಮೆ ಪ್ರಸಂಗವೇ ಕುಣಿತ ಕಡಿಮೆ ಇದ್ದದ್ದು ಏನು ಮಾಡಲಿ. ಬದುಕಿನಲ್ಲಿ ಒದಗುವ ಪ್ರಸಂಗಗಳೇ ಹಾಗೆ ಅಲ್ವಾ? ಇತ್ತೀಚೆಗೆ ರಾಜಕೀಯಕ್ಕೆ ನನ್ನ ಚಿತ್ತ ಹೆಚ್ಚಾದಾಗ ರಾಜಕೀಯ ನಿನ್ನ ತರ ರಾಜಕೀಯ ಮಾಡೋರು ಪುಣ್ಯಾತ್ಮ ಯಾರ್ಯಾರು ಇಲ್ಲ. ರಾಜಕೀಯ ಮಾಡ್ಲಿಕ್ಕೆ ನೀನೇ ಅಲ್ಲ, ಅದು ಹಾಗೆ ಅದು ಬೆಳವಣಿಗೆ ಸೊತ್ತಿಗೆಯನ್ನು ನಿಭಾಯಿಸಲಿಕ್ಕೆ ನೀನೇ ಬೆಳವಣಿಗೆಯ ಲಕ್ಷಣ. ಅದೇ ರಾಜಕೀಯ ಎನ್ನುವುದರ ಅರ್ಥ ಕೆಟ್ಟದ್ದು ಅಂತ ಅಲ್ವೇ ಅಲ್ಲ, ಅದು ಒಳಿತಾ ಇದ್ದದ್ದು. ಮತ್ತೊಂದು ಮಾತು ಗೊತ್ತುಂಟ, ಏನಣ್ಣ? ವ್ಯಕ್ತಿಯೊಬ್ಬ ಚಿಕ್ಕವರಿದ್ದಾಗ ಸ್ವತಂತ್ರವಾಗಿ ತನಗೆ ಬೇಕಾದ ಹಾಗೆ ಬದುಕುವುದಕ್ಕಾಗ್ತದೆ. ಅದೇ ವ್ಯಕ್ತಿ ದೊಡ್ಡವನಾದಾಗ ಮತ್ತೊಬ್ಬರು ಯಾರ್ಯಾರು ನಮ್ಮನ್ನು ನೋಡ್ತಾರೆ ಎನ್ನುವುದನ್ನು ನೋಡಿಯೇ ಬದುಕಬೇಕಾಗ್ತದೆ. ಬಾಲ್ಯದ ಜೀವನವದು ನಿರೂಪಕಾಂಗ. ನಾನೀಗ 2ನೇ ಸಾಲಿನಲ್ಲಿದ್ದವ. ಹೌದು, ನೀನಿನ್ನು 1ನೇ ಸಾಲಿನಲ್ಲಿ ಬದುಕ್ತಾ ಇದ್ದವ. ಖಂಡಿತ ಅಣ್ಣ. ನಿನ್ನ ಹಾಗೆ ಪ್ರೌಢತೆಯನ್ನ ಕಾಣಬೇಕು ಅಂತಾದ್ರೆ ನನಗೆ ಕೆಲವಷ್ಟು ಸಮಯಗಳು ಬೇಕು. ಆ ಸಮಯವನ್ನು ನಾನು ಸದುಪಯೋಗ ಮಾಡಿಕೊಳ್ಳುತ್ತೇನೆ ಸಹ. ನೀ ಹೇಳಿದಿರ ನಾಗರ ಪಂಚಮಿ ಅಣ್ಣ, ವಿಶೇಷವಾಗಿ ನಾಗರ ಪಂಚಮಿ ಅಂತ ಹೇಳಿದ್ರೆ ಹೆಣ್ಮಕ್ಳ ಹಬ್ಬ. ಹೇಗದು? ಗಂಡನ ಮನೆಯಲ್ಲಿರುವಂತ ಹೆಂಗಸರು ತಮ್ಮ ತವರಿಗೆ ಬರುವುದಕ್ಕೆ ಇದೊಂದು ನೆಪ. ಹಾಗಾಗಿ ಹೆಣ್ಮಕ್ಳ ಹಬ್ಬ. ಈಗ ಹೀಗೆ ಮುಂದೆ ಬಯಸಿದ ಕಡೆ ಹೋದ್ರೆ, ಹೀಗೆ ಮುಂದೆ ಬಯಸಿದ ಕಡೆ ಹೋದ್ರೆ ಸರಿ ಸರಿ ಸರಿ, ಅಲ್ಲಿ ಆ ಕಡೆ ಇದನ್ನ ಜೋಕಾಲಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ ಆವತ್ತು ಅವರು ಹಾಗೆ ಈ ಬಯಲು ಸೀಮೆಯ ಹೆಣ್ಣು ಮಕ್ಕಳಿಗೂ ಅದು ವಿಶೇಷವಾದ ಹಬ್ಬ. ಅಲ್ಲಿ ಬಂದು ವಿಶೇಷವಾಗಿ ಆ ಜೋಕಾಲಿ ಹಬ್ಬವನ್ನು ಆಚರಿಸುವ ಜೊತೆಗೆ ಇನ್ನೊಂದು ವಿಶೇಷ ಉಂಟು. ಆ ಕಡೆ ಹೆಂಗಸರ ಹೇಳುದುಂಟಂತೆ, ನಾಗರ ಪಂಚಮಿ ಹಬ್ಬಕ್ಕೆ ಉಳಿದುವುದು ದಿನ 4, ಕರೆಯಕ್ಕೆ ಬರ್ಲಿಲ್ಲ ಯಾಕ ನನ್ನ ಅಣ್ಣ ಅಂತ. ನನ್ನ ಅಣ್ಣ ಇನ್ನು ಕರೀಲಿಕ್ಕೆ ಬರ್ಲಿಲ್ಲ ಅಂತ ಅವಳ ಕಾಯುವುದುಂಟಂತೆ. ಅದು ನೀ ನೋಡು, ಕರೆಯುವುದಿಲ್ಲ ಅಂತಿಲ್ಲ, ಕಳಿಸುವುದೇ ಅಲ್ಲ. ಯಾಕೆಂದ್ರೆ ಕರಿವಟ್ಟು ನೀವು ಹೋಗ್ಲಿಲ್ಲ, ಹೋಗ್ಲಿಕ್ಕೆ ನೀನು ಇನ್ನೂ ಮದುವೆ ಮಾಡ್ಲಿಲ್ಲ. ಇನ್ನೂ ಒಂದು ಕುತೂಹಲ, ನೀನು ದೂರದ ಬಯಲು ಸೀಮೆಯ ವಿಷಯವಾಗಿಯೇ ಇಷ್ಟು ಹೇಳುವವಳು. ಕರಾವಳಿ ಮಲೆನಾಡಿನಲ್ಲಿ ಏನ್ ಮಾಡ್ತಾರೆ ಅಂತ ಒಂದು ಹೇಳ್ಬಿಡೆ. ಕರಾವಳಿ ಮಲೆನಾಡಲ್ಲಿ ಕುಡ್ಸೋತಿದ್ದಾರೆಲ್ಲ ಹೋಗ್ಬರ್ತಾರೆ. ಅಂದ್ರೆ ಹಾಗಲ್ಲ, ಅಲ್ಲಿ ಹೀಗೆ ಅಂತ ಸೀಮಿತವಾದ ಅವಧಿ ಇಟ್ಕೊಂಡಿದ್ದಾರೆ. ನಮ್ಮ ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ಹಾಗಲ್ಲ. ಯಾರ್ಯಾರು ಮನೆಯಲ್ಲಿದ್ದರು ಅಣ್ಣ ತಂಗಿ ಅಜ್ಜ ಅಜ್ಜಿ ಅಂತಿಲ್ಲ, ಮೂರು ಕುಟುಂಬ ಹೋಗುದೇ ಹಾಗೆ. ಸರಿ ತಂಗಿ, ಅಂತೂ ನೀನು ನಿನಗೆ ಸಂತೋಷ ಪಟ್ಟು ಪೂಜೆಯನ್ನು ಕೊಟ್ಟು ಬರುವುದಕ್ಕೆ ಸಿದ್ಧಳು ಅಂತ ಆಯ್ತಲ್ಲ. ಸಿದ್ಧಳು ಯಾಕೆ? ಸುಬ್ರಹ್ಮಣ್ಯನ ಕಥೆ ನನಗೆ ಗೊತ್ತುಂಟು. ನೀನು ಇತ್ತೀಚೆಗೆ ಕಥೆಯನ್ನು ಓದ್ತಾ ಇದ್ಯಾ? ನಾನು ಓದುವುದೇ ಕಥೆ, ಸದುಪಯೋಗ ಆಗುವಂತ ಕಥೆ. ಯಾಕೆಂದ್ರೆ ಕಾಕಣ್ಣ ಗುಬ್ಬಣ್ಣ ಕತೆ ಹೇಳಿದ್ದೆಲ್ಲ ನನಗೆ ನೆನಪುಂಟು. ಅದಕ್ಕೂ ಮುಂದೆ ನೀನು ಯಾವ್ಯಾವ ಕತೆ ಕೇಳ್ತಿದ್ದೇನು ನನಗೆ ಗೊತ್ತಿಲ್ಲ. ಹೌದಲ್ಲ,
ಇದು ಗುರುಮಠದಲ್ಲಿ ತಿಳಿದ ಕಥೆಗಳು. ಯಾಕೆಂದ್ರೆ ಗುರುಮಠದಿಂದ ನೀವು ಇತ್ತೀಚೆಗಷ್ಟೇ ಬಂದವರು. ಎಲ್ಲ ನಿನ್ನ ಹೇಳಲಿಕ್ಕೆ ಆಗ್ಲಿಲ್ಲ. ಆಗ್ಲಿಲ್ಲ. ಅಲ್ಲ ನಿನಗೂ ಆದ ಪಾಠವೂ ಇರಬೇಕು. ಅಲ್ಲ ನಾನು ಓದದ್ದು ಕೇಳಿದ ಕಥೆ ಎಲ್ಲ ಬಿಡು. ಅದೇ ನನಗೆ ನಿನ್ನ ಬಾಯಲ್ಲಿ ಬರುವ ಕಥೆ ಅಂತದ್ದು ಅಂತ. ಹಾಗಾದ್ರೆ ಕೇಳಿ. ಹಾ. ಒಮ್ಮೆ ಬ್ರಹ್ಮನಿಗೆ ಮತ್ತೆ ಹಾ. ಈ ಸುಬ್ರಹ್ಮಣ್ಯನಿಗೆ ಈಶನ ಮಗನಿಗೆ ಹಾ. ಓಂಕಾರದ ವಿಚಾರವಾಗಿ ವಾದ ಬಯಲಿತಂತೆ. ಹೌದಾ? ಆಮೇಲೆ ವಾದ ಎಷ್ಟೇ ಮಾಡಿದ್ರು ಸಹಿತ ಸರಿಯಾದ ಉತ್ತರ ಅವರೊಳಗೆ ತಿರುಗುವುದಿಲ್ಲ. ಆಮೇಲೆ ಒಂದು ರೀತಿ ಜಗಳಕ್ಕೆ ತಿರುಗುವ ಹಂತ ಬಂತಂತೆ. ಈಗ ನಾವು ದೇವರೆಲ್ಲ ಈ ರೀತಿ ಜಗಳ ಮಾಡ್ಕೊಳ್ಳೋದು ಸರಿಯಲ್ಲ, ಮುಂದೆ ಇದನ್ನೇ ಆದರ್ಶವಾಗಿ ಇಟ್ಕೊಳ್ತಾರೆ ಅಂತ ಹೇಳಿ ಈ ವಿಚಾರಿಕವಾಗಿ ಶಿವನಲ್ಲಿ ತೀರ್ಪು ಪಡೆಯಲಿಕ್ಕೆ ಹೋದ್ರಂತೆ. ಆಗ ಈಶ ತೀರ್ಪು ಕೊಟ್ಟಿಲ್ಲ. ಅದರ ಬದಲಾಗಿ ಸುಬ್ರಹ್ಮಣ್ಯನಿಗೆ ನೀನು ಕೈಲಾಸ ಬಿಟ್ಟು ಭೂಮಿಗೆ ಹೋಗುವಂತ ಶಿಕ್ಷೆ ಕೊಟ್ಟ. ಕಾರಣ ಇಷ್ಟೇ, ಸಣ್ಣವನಾದ ನೀನು ವಿಚಾರ ಸತ್ಯವೋ ಸುಳ್ಳು, ದೊಡ್ಡವರಲ್ಲಿ ವಾದ ಮಾಡಿ